ನಮ್ಮ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯವರು ಮತ್ತು ಲಾರಿ ಮಾಲಕ ಸಂಘದ ವತಿಯಿಂದ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ನಾವು ಇಟ್ಕೊಂಡಿದ್ದೇವೆ. ಯಾಕೆ ಇಟ್ಕೊಂಡಿದ್ದೇವೆ ಅಂತ ಹೇಳಿದರೆ, ನಮಗೆ 12 ವರ್ಷದಿಂದ ವಾಣಿಜ್ಯ ವೆಹಿಕಲಿಗೆ ಮತ್ತು ಖಾಸಗಿ ವೆಹಿಕಲಿಗೆ ಟೋಲ್ ಫ್ರೀ ಇದ್ದಿತ್ತು. ಸಂಸ್ಥಾನ ಟೋಲಲ್ಲಿ ಟೋಲ್ ಫ್ರೀ ಇದ್ದಿತ್ತು. ಆದರೆ ಈಗ ಅವರು ಏಕಾಏಕಿಯಾಗಿ ಈ ವಾಣಿಜ್ಯ ವಾಹನಗಳಿಗೆ ಟೋಲನ್ನು ಕಟ್ಟಬೇಕಂತ ಹೇಳೋದಕ್ಕೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು MP ಗಳ ಮೂಲಕ ಜಿಲ್ಲಾಡಳಿತವನ್ನು ಸಂಪರ್ಕಿಸಿದಾಗ ಮೊದಲವರು ಹೇಳಿದ್ದಾರೆ ಈಗ ಟೋಲ್ ಫ್ರೀ ತಗೊಳ್ಳಿ ಅಂತ ಹೇಳಿ. ಈಗ ಮತ್ತೆ ಪುನಃ KKR ಕಂಪನಿಯವರು ಈಗ ಟೋಲನ್ನು ವಹಿಸಿಕೊಂಡಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಒತ್ತಡ ಹೇರಿ ಜಿಲ್ಲಾಡಳಿತ ಸಹ ಈಗ ನೀವು ಖಾಸಗಿ ವಾಹನ ಬಿಟ್ಟು ಈ ವಾಣಿಜ್ಯ ವಾಹನಗಳಿಗೆ ನೀವು ಟೋಲ್ ಕೊಡಬೇಕು ಅಂತ ಹೇಳಿ ನಮಗೆ ತಾಕೀತು ಮಾಡಿದ್ದಾರೆ. ಅದನ್ನು ನಾವು ಈಗ ವಿರೋಧಿಸುತ್ತಾ 31ನೇ ತಾರೀಕಿಗೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ MP ಅವರು ಜಿಲ್ಲಾಡಳಿತದಲ್ಲಿ ಮಾತಾಡಿದಾಗ 30ನೇ ತಾರೀಕಿವರೆಗೆ ಅಂದರೆ ನಾಳೆವರೆಗೆ ಈ ವಾಣಿಜ್ಯ ವಾಹನಗಳಿಗೆ ಟೋಲ್ ಫ್ರೀ ಇದೆ ಅಂತ ಹೇಳಿ ನಾಳೆ 4:15 ಗಂಟೆಗೆ ಜಿಲ್ಲಾ ಕಚೇರಿಯಲ್ಲಿ MP ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೀಲಿಕ್ಕಿದೆ. ಆ ಮೀಟಿಂಗ್ನಲ್ಲಿ ನಮಗೆ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತದೆ ಅಂತೇಳಿ ನಾವು ಭಾವಿಸ್ತೇವೆ. ಒಂದು ವೇಳೆ ಅಲ್ಲಿ ಜಿಲ್ಲಾಡಳಿತ MP ಅವರ ಮಾತು ಕೇಳಿದಿದ್ರೆ ಅಥವಾ ನಮ್ಮ ಬೇಡಿಕೆಯನ್ನು ಅವರು ಈಡೇರಿಸ್ತಾ ಇದ್ದರೆ ನಮ್ಮ 31ಕ್ಕೆ ಏನು ಹೋರಾಟ ಇಟ್ಕೊಂಡಿದ್ದೇವೋ ಅದು ಒಂದು ದೊಡ್ಡ ಮಟ್ಟದಲ್ಲಿ ನಡೀತದೆ. ಈಗಾಗಲೇ ನಾವು ಎಲ್ಲ ಪತ್ರಿಕೆಯಲ್ಲಿ ಅದರ ವರದಿಯನ್ನು ಮಾಡಿಸಿದ್ದೇವೆ. ಮತ್ತು ಕರಪತ್ರಿಕೆಯನ್ನು ಸಹ ಮನೆಗೆ ನಾವು ಹಂಚುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾಳೆಗೆ ಮೈಕಿನಲ್ಲಿ ಸಹ ಒಂದು ಕೂಗಿ ಹೇಳುವ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಆ 31ನೇ ತಾರೀಕಿಗೆ ಮಾಪಕಳದಿಂದ ತೆಕ್ಕಟ್ಟೆಯವರೆಗೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಮುಚ್ಚಿ ನಮಗೆಲ್ಲ ಸಾರ್ವಜನಿಕರು ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸುತ್ತಾರೆ. ಆ ಬೆಂಬಲ ಹೇಗಿದೆ ಅಂತ ಹೇಳಿದರೆ, ನಮಗೆ ನ್ಯಾಯ ಸಿಕ್ಕಿದ್ರೆ ಖಂಡಿತ ನಾವು ಪ್ರತಿಭಟನೆಯನ್ನು ವಾಪಸ್ಸು ಪಡೆದುಕೊಳ್ಳೋದಿಲ್ಲ. ನಾವು ಟೋಲಲ್ಲಿ ನಮಗೆ ನ್ಯಾಯ ಸಿಗುವ ತನಕ ನಾವಲ್ಲೇ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ಕೊಂಡು ಬರ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ನಾಳೆ ಜಿಲ್ಲಾ ಕಚೇರಿಯಲ್ಲಿ ಆದ ಮೀಟಿಂಗ್ನಲ್ಲಿ ಸಹ ನಮಗೆ ನ್ಯಾಯ ಸಿಕ್ಕಿದ್ರು ಸಹ ನಾವು ಅದಕ್ಕೆ ಹಿಂಜರಿಯೋದಿಲ್ಲ. ನಮ್ಮ ಜಿಲ್ಲಾಡಳಿತ ಯಾವುದೇ ರೀತಿಯ ಒತ್ತಡ ಹೇಳಿದ್ರು ನಾವು ಅದಕ್ಕೆ ಸುಮ್ಮನೆ ಇರೋದಿಲ್ಲ. ನಾವು ಪ್ರತಿಭಟನೆಯನ್ನು ಮಾಡೇ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮಾಹಿತಿಗಾಗಿ ವಿಠಲ್ ಪೂಜಾರಿ ಅವರು ಈಗ ಅಲ್ಲೇ ಅಧ್ಯಕ್ಷರು ತಿಳಿಸ್ತಾರೆ. ನಮ್ಮ ರಸ್ತೆ ಪರವಾಗಿ ನಾವೇನು ಹೋರಾಟ ಮಾಡ್ತಾ ಬಂದಿದ್ದೇವೆ 22 ವರ್ಷದಿಂದ, ಆ ರಸ್ತೆಯನ್ನು ಆಗಿರುವಂಥ ರಸ್ತೆಯಿಂದ ಆಗಿರುವಂಥ ಸಮಸ್ಯೆಗಳನ್ನು ಕಡೆಯಾಗಿ ಜಿಲ್ಲಾಡಳಿತಕ್ಕೆ ನಾವು ನಡೆಸಿ ಹೇಳಿದ್ದೇವೆ. ಅದರ ಪ್ರಕಾರ DC ಅವರು KKR ಕಂಪ್ನಿಯವರಿಗೆ ಸಂಬಂಧಪಟ್ಟ ಬ್ಲ್ಯಾಕ್ ವಾಟರ್ ಬುಕ್ ಮಾಡಬೇಕು ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ. ಆದರೆ 1 ತಿಂಗಳಲ್ಲಿ 1.5 ತಿಂಗಳು 2 ತಿಂಗಳಾಯಿತು. ಇವತ್ತಿನ ತನಕ KKR ಕಂಪ್ನಿಯವರು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ನಾವು ಪ್ರತಿಭಟನೆ 1 ತಿಂಗಳ ಹಿಂದೆ ಮಾರಿಗುಡಿ ಅಂದರೆ ಪ್ರತಿಭಟನೆ ಮಾಡಿದ್ದೇವೆ. ಆ ದಿವಸ ಒಂದು 2 ಲಾರಿ ತಂದು ಕೇರಿಸಿದ್ರು ಪ್ಯಾಕ್ ಮಾಡಬೇಕು. ಮುದ್ರ ಮೇಲೆ ಮತ್ತೆ ಬರಲೇ ಇಲ್ಲ. ಇವತ್ತು ಸಹ ಸರ್ವಿಸ್ ರಸ್ತೆ ಸರಸ್ವತಿ ವಿಷಯ ಬಿಡಿ ಮಾರಾಚಾರಿ ಮಾರ್ಗದಲ್ಲಿ ಹೊಂಡಗಳುಂಟು, ಒಂದು ಅರ್ಧ ಟೈಪ್ ಮಣ್ಣು ಹಾಕಿ ಇವ್ರಿಗೆ ಇದ್ದಿಲ್ಲ. ಇಷ್ಟು ಅಂದರೆ ಅವರಿಗೆ ಇರುವಂಥದ್ದು ಏನಂದರೆ ಟೋಲ್ ಕಲೆಕ್ಷನ್ ಮಾಡಬೇಕನ್ನೋಂಥದ್ದು ಮಾತ್ರ. ಈ ಕಾರಣಕ್ಕೆ ನಾವು ಅದನ್ನು ಖಂಡಿಸ್ತೀವಿ. ಅವ್ರ ಕಂಪನಿಯ ರೂಲ್ಸನ್ನು ಅವರು ಭಾರತ ದೇಶದಲ್ಲಿ ಇರುವಂಥ ಭಾರತ ದೇಶ ಪ್ರಜೆಗಳಿದ್ದು ಮಾತ್ರ ಈ ದೇಶದಲ್ಲಿ ಉಳಿದೆಲ್ಲ ವ್ಯವಸ್ಥೆಗಳು ಆಗುತ್ತೆ. ಜನಪ್ರತಿನಿಧಿಗಳು ಬೇಕು, ಅಧಿಕಾರಿಗಳು ಬೇಕು, ಅಥವಾ ಕಂಪನಿ ಎಲ್ಲರೂ ಈ ಪ್ರಜೆಗಳಿರುವ ಕಾರಣಕ್ಕೆ ಅವರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವರನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಪ್ರಜೆಗಳೇ ಇದ್ರಿಂದ ಹೇಳಿದ್ರೆ ಈ ದೇಶದಲ್ಲಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರು ಅವ್ರನ್ನ ಕೇಳೋರಿದ್ದಾರೆ. ಆ ಕಾರಣಕ್ಕೆ ಈ ಪ್ರಜೆಗಳೊಟ್ಟಿಗೆ ಅವರು ಸ್ವಲ್ಪ ಸಮನ್ವಯ ಮಾಡಿಕೊಂಡು ಸ್ವಲ್ಪ ಸಹಕಾರ ಮಾಡಿಕೊಂಡು ಒಟ್ಟಾಗಿ ಹೋಗುವಂಥ ಪ್ರಯತ್ನ ಮಾಡಿದ್ರೆ ಮಾತ್ರ ಅವ್ರಿಗೆ ಅನುಕೂಲ ಆಗುತ್ತೆ. ಅದನ್ನು ಹೊರತಾಗಿ ಅವರನ್ನು ಮನೋಪುಲಿ ಮಾಡಿದರೆ ಈ ದೇಶದ ಪ್ರಜೆಗಳಿಗೆ ಈ ಹೇಗೆ ಬದುಕಬೇಕು ಅನ್ನುವಂಥ ಎಲ್ಲ ಯೋಚನೆ ಉಂಟು. ಅದನ್ನು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ನೇತೃತ್ವದಲ್ಲಿ ಮುಂದಿನ ದಿವಸ ಅವರಿಗೆ ಮಾಡಿ ತೋರಿಸ್ತೇವೆ.